ಅಣ್ಣನ ಚಡ್ಡಿ ಅರ್ಧ ತೊಯ್ದದ ಈಗ, ಅರ್ಧ ತೊಯ್ದದ ಬೇಡ. ಕುದುರ್ 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 ಕಲ Yep, that's me. तो हमारे साथ है नए नए गैंग मेंबर्स, मिस्टर लंबू इवना सेड़े नन मगा और नमस्ते जी आग ओपी। हम लोग सुबह सुबह आ गए हैं फॉल्स की ओर। आज संक्रांति है ना, तो किटली बोल रहा था कि संक्रांति जो होता है हमेशा स्नान से शुरू करो, वो भी बहता हुआ पानी में। तो मैं उनको लेके आया हूँ एडामुरी में, एडामुरी फॉल्स जो मेरे घर से पड़ता है 10 किलोमीटर। और इधर पैर बहुत फिसल रहा है, अभी तक तो बहुत देख के चलना पड़ रहा है क्योंकि पूरा आलगे आलगे हो गया है। अभी बज रहे हैं सुबह का 8 बजे हो गया है। हम लोग 6 बजे उठ गए थे और आधा घंटा ये भाई को उठाने में लग गए। हैंडिंग ओवर टू किटली। ए भाई मेरा हिंदी तो भाई तेरा से बहुत बढ़िया है भाई। मतलब सरियाग माताडोद कले ए बॉयस ಇಲ್ಲ ನಮ್ದೇನಿಲ್ಲ. ಫೋನ್ ಹೊತ್ತು ಬರ್ರಿ ಅದು ರಿಫ್ಲೆಕ್ಷನ್ ನೋಡ್ರಿ ಒಂದ್ಸಲ. ಲೆಟ್ಸ್ ವಾಕ್ ವಿತ್ ಮೀ ಗೈಸ್. So it's very early in the morning and we dive straight into the water. It's very cold. चलो सपोर्ट, जय श्री राम। ನೀರು ಖಾಲಿ ಇದೆ कितला. मेरे को लग रहा है कनाडा में स्विच करना पड़ेगा क्योंकि सभी लोग कंफर्टेबल कनाडा में ही है, पर हमारा कनाडा सुन के आप लोग दंग रह जाओगे शायद। ए देखो शुरू हो गया भाई। ಅಣ್ಣನ ಚಡ್ಡಿ ಅರ್ಧ ತೊಯ್ದದ ಈಗ, ಅರ್ಧ ತೊಯ್ದದ ಅದು ಬಿ ಚಡ್ಡಿ ನಂದೇ ಹಾಕೋಣ. ಓ ಬಾಯ್ ಭಾರಿ ಅದ ನೋಡಪ್ಪ, ಇಲ್ಲಿ ಎಲ್ಲಿ ತನ ಅದ ನೋಡ್ರಿ ಇಲ್ಲಿ ನೀರು ಕುಂತು ಬಿಟ್ಟ ಅಣ್ಣ ಮುಗೀತು. ಏನಾಗಿತ್ತಂದ್ರೆ ಮೊನ್ನೆ ರಾತ್ರಿ ನಾವು ಇದಕ್ಕೆ ಹೋಗಿದ್ದಲ್ಲ, ಕೇರಳ ಟ್ರಿಪ್ಗೆ ಹೋಗಿದ್ವಿ ಪೂರ್ತಿ, ಕೇರಳ ತಮಿಳ್ನಾಡು 6-7 ದಿನ. ಅದ್ರೆಲ್ಲವೂ ಒಂದು 1000 ಫೋಟೋ ಇದ್ವು. 1000 ಫೋಟೋದಾಗ ಒಂದು ಹೆಚ್ಚು ಕಮ್ಮಿ 40-50 ಸ್ಟೋರಿ ಪ್ಲಸ್ ಪೋಸ್ಟ್ ಹಾಕ್ಬೇಕಂತಂದು ಹೇಳಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿನಿ ರಾತ್ರಿ. 40-50 ಅಂದ್ರೆ ಅದ್ರೊಳಗೆ ಫಿಲ್ಟರ್ ಮಾಡಿ ಹಾಕ್ಬೇಕಂತಂದು ಅದು ಏನಾಗ್ಬಿಟ್ಟೈತಿ, ಸೆಲೆಕ್ಟ್ ಮಾಡಿ ನಾ ಪೂರ್ತಿ ರಾತ್ರಿ 11-12 ತನಕ ಕೂತ್ಕೊಂಡು ಎಲ್ಲಾರು ನಮ್ಮ ಪಿ ಜಿದವ್ರು ಸೇರಿ ಇದು ಮಾಡಿ ಹೊತ್ತ. ಮುಂಜಾನೆ ಎದ್ದು ಎಲ್ಲ ಆಫೀಸ್ಗೆ ಹೋಗೋದಕ್ಕೆ ಮುಂಚೆ ರೆಡಿ ಜಲ್ದಿ ಆಗಿದ್ದೆ. ರೀಲ್ಸ್ ಎತ್ತಿದ್ರ ಒಂದು 10 ನಿಮಿಷ ಅಂತಂದು ಹೇಳಿ ಇನ್ಸ್ಟಾಗ್ರಾಮ್ ತಗದೀನಿ. ಫಸ್ಟ್ ನೋಟಿಸ್ ಅಣ್ಣ ಸಸ್ಪೆಂಡ್ ಅಕೌಂಟ್ ಟೆಂಪರಲಿ ಸಸ್ಪೆಂಡೆಡ್. ಅವ್ರ ಗೈಡ್ಲೈನ್ ಫಾಲೋ ಮಾಡಿಲ್ಲ ಅಂತಂದು ಹೇಳಿ ಅಂಕರ್ ಜರಿಲಿ ಜರಲ್ಲ ಈ ಕಡೆ ಕಡೆ ಬಾ. ಜರಲ್ಲ ಎಲ್ಲ ಕಡೆ ಇಲ್ಲ ಈ ಕಡೆ ಇಲ್ಲೋ ಅಟ್ಟೆ ಅದ ಇಲ್ಲೋ ಬಾಯ್ ಇಲ್ವಾ ಹೇಳ್ತೀನಿ. ಟೆಂಪರಲಿ ಡಿಸೇಬಲ್ಡ್ ಅಷ್ಟು ಮಾನಸಿಕ ಆಗ ಮುಂಜಾನೆ ಎದ್ದು ಬಿಟ್ಲೆ ಮುಂದೆ ಆಮೇಲೆ ಯಾಕಾಗತ್ತಣ ಯಾಕೋ ಇನ್ಸ್ಟಾಗ್ರಾಮ್ದವ್ರು ಬ್ಯಾನ್ ಮಾಡ್ಯಾರ ಅಂತ ಕಿಟ್ಲಾಗ. ಗೊತ್ತಿಲ್ವೇ ನನಗೂ. ವಿನಯ್ ಕುಮಾರ್ ಕಿಟ್ಲಿ ನೀವು ರೀಲ್ಸ್ ಕಳಿಸ್ಬೇಕಂತ ಬರಂಗಿಲ್ಲ ಈಗ. ನಾ ಮುಂಜಾನೆ ಎದ್ದು ನೋಡ್ದ ಕಿಟ್ಲಾಗ ರೀಲ್ಸ್ ಕಳಿಸ್ಬೇಕಂತ ನೋಡ್ದ, ಅಲ್ಲಿ ಫಸ್ಟಿಗೆ ಏನು ಬಂತ DP ತೆಗೆದ್ಬಿಟ್ಟಿದ್ದ. ಇವ ಅಷ್ಟೊತ್ತಿಗೆ ಚೋದೆ ಆಗ್ಯಾನಪ್ಪ, ಮಾನಸಿಕ ಆಗ್ಬಿಟ್ಟ ನೀವು ಹಾಕೋ ಅಂತ ಹೇಳಿ ಮೆಸೇಜ್ ಹಾಕ್ಬೇಕಂತಿದ್ ನಾ. ಅಷ್ಟೊತ್ತಿಗೆ 1-2 ತಾಸು ಆದ್ಮೇಲೆ ಮೆಸೇಜ್ ಹಾಕ್ಬೇಕಂತೀನಿ, ಮೆಸೇಜ್ ಆಪ್ಷನ್ನೇ ಇಲ್ಲ ಏನು. ಓ ಶೀಟ್ ಅಂದನ ಕುಂದಿರ್ತಾನ ಅಂತ ನೋಡಪ್ಪ, ಏನಾಕೈತೆ ಅನ್ನೋದು ಬೇಡ. ಆಯ್ತು ಕುದುರ್ ಕಲ ಸ್ವಿಮ್ಮಿಂಗ್ ಬರ್ತದೀಗ. ಹಾಂ ಏನು ಬರ್ತದೇನು ಭಯ್, ಹೋದ್ಮ್ಯಾಗ ಗೊತ್ತಾಗಬೇಕು. ನೀರು ಒಳಗಡೆ ಹೋಗುವ ಸಮಯ ಬಂದಿದೆ, ಕಾಯ್ತಾ ನೋಡ್ತಾ ಇರಿ. ಜಾರ್ತಾ ಐತಿ ಇಲ್ಲಿ.
ನೀರೊಳಗೆ ಹೋಗ್ಬಿಡಮ್ ಈಗ ನೋಡಮಂತ ಏನಾದಂತ. ಭಾಳ ಚಳಿ ಇರ್ತದಂತ ನನ್ನ ಪ್ರಕಾರ. ಯಾಕಂದ್ರೆ ಮುಂಜಾನೆ 8 ಆಗ್ಯದ ದಿನ. ತಿಂಡಿನೂ ಭಾಳ ಅದ ಬೈ, ಏನು ಮಾಡ್ತೀವಿ. ತಿಂಡಿ ಅಂತ ಪ್ರಿಯ ಅದ ಅಂದ್ರೆ ಕೇಳ, ಮುಂಜಾನೆ 6ಕ್ಕೆ ಎದ್ದು ಎಬ್ಬಿಸಿ ಬಂದು ಈಗ ಮತ್ತೆ ನಾ 10ಕ್ಕೆ ಆಫೀಸ್ಗೆ ಹೋಗ್ಬೇಕು. ಮಲ್ಕೊಳೋದಿಲ್ಲ. ನಮ್ದು ಆಫೀಸ್ 4 ತಾಸು ಮಲಗಿಸ್ಯಾರ. 2ಕ್ಕೆ ಮಲ್ಕೊಂಡೇವಿ, 6ಕ್ಕೆ ಎಬ್ಬಿಸ್ಯಾರ. ಅದೇನೋ ಬಿತ್ತು ಬೈ ರಾತ್ರಿ. ಅಲ್ಲಿ ಮಕ್ಕೊಂಡಿವಿ, 3 ಮಂದಿ ಮಕ್ಕೊಂಡಿವಿ. ಏನೇನೋ ಸೌಂಡ್ ಬಂತದ ಢುಮ್ಮನೆ. ನಂಗೆ ಸೌಂಡ್ ಬಂತು ಬೈ, ನಾ ಮಕ್ಕೊಂಡು ಬಿಟ್ಟಿನ. ಎದ್ದು ನೋಡ್ತೀನಿ, ಏನು ಬಿದ್ದೆ ಅನ್ಸಿಲ್ಲ. ಏನು ಚೇಂಜ್ ರೂಮ್ನಾಗ ಚೇಂಜ್ ಆಗ್ಯದ ಅಂತೇಳಿ 6 ಎಲ್ಲೋ ಹೌದಲ್ಲ. ಹಾಂ, ಅವಾಗ ಎದ್ದು ಬಿಟ್ಟಿವಿ. Okay guys, handing over to Kitli. ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ಗೈಸ್ ಅಗೇನ್ ಹ್ಯಾಂಡಿಂಗ್ ಓವರ್ ಟು ರಾಹುಲ್. ಆಫೀಸ್ ಇರ್ತದೆ, ವರ್ಕ್ ಫ್ರಮ್ ಹೋಮ್. ವರ್ಕ್ ಫ್ರಮ್ ಬಟ್ ಶುಡ್ ಬಿ ನಾಷ್ಟ ಮಾಡೋಗಮು. ನಾಷ್ಟ ರೈಸ್ ನೀನ್ ರಾತ್ರಿ ಇನ್ನೇನಾಗ್ಯದ, ಇವ್ರು ಬಂದಾರ 11ಕ್ಕೆ ರಾತ್ರಿ. 11:15 ಬೆಂಗಳೂರಲ್ಲೇ ಬಂದಾರ ಸಿದ್ಧ. ನನಗೇನು ಅನ್ಸಿತ್ತು, ಇದು ಮನ್ಯಾಗ ಉಣ್ತಿರ್ಪ, ಒಂದು ದಿವ್ಸ ಹುಡುಗರು ಬರ್ತಾರ ಹೊರಗೆ ಉಣಂತು ಅಂತ ನಾ ಅನ್ಕೊಂಡಿದ್ದೆ. 11 ಅನ್ನಷ್ಟಿಗೆಲ್ಲ ಮುಚ್ಚಿ ಬಿಡ್ತಾವ. ಇನ್ನೇನು ಮಾಡೋಮಪ್ಪ ಅಂಥೇಳಿ ಉಳ್ದಿದ್ದೆಪ್ಪ ಜಪ್ಟ ಒಂದೇ. ಹೆಂಗೆ ಮನೆಗೆ ಅಕ್ಕಿತ್ತು, ಎಲ್ಲ ಇತ್ತು, ಎಣ್ಣೆ ಇತ್ತು. ನಾನು ಅಂದ್ವಿ ಟೊಮೊಟೊ ರೈಸ್ ಮಾಡಮಂಥೇಳಿ ಜಪ್ಟೋನಾಗ ಅವೆಲ್ಲ ತರಿಸಿದ್ವಪ್ಪ. ಒಂಥರ ಕಾಯಿಪಲ್ಯ, ಬಟಾಣಿ, ಅವು ಉಳ್ಳಾಗಡ್ಡಿ, ಸ್ನ್ಯಾಕ್ಸ್ ಕೂತ್ಗಳಲ್ಲಿ ಸ್ವಲ್ಪ ಖಾರ ಜಾಸ್ತಿ ಹಾಕಿಬಿಟ್ಟಿವಿ. ನಾನೇ ಹಾಕಿನಿ ಬೈ. ಆಕ್ಚುಲ್ ಆಗಿ ನಾರ್ಮಲ್ 3 ಮಂದಿಗೆ ಅಂದ್ರೆ ಒಂದು 4-5 ಮೆಣಸಿನ್ಕಾಯಿ ಹಾಕ್ತಾನವ. ಅವಂಗ್ ಬೇಕಾಗಿದ್ರೆ 1-2 ಹಾಕ್ತಾನೆ. ನಾ 3 ಹಾಕಿನಿ. 3 ಹಾಕಿನಿ, ಒಬ್ಬನಿಗೆ 3 ಹಾಕ್ತಿದ್ದೆ. ಅದಕ್ಕೆ 3 ಮಂದಿ ಆದ್ರ 8 ಅನ್ಕೊನಿ. 8 ಹಾಕಿನಿ. 9 ಹಾಕಿನಿ. 9 ಅದ್ರ ಮ್ಯಾಗ ಅಣ್ಣ ಒಣ ಖಾರದ ಪುಡಿ ಉದುರಿಸೋಣ. ಅದು ಏನ್ ತಪ್ಪಾಗ್ಯದ, 1 ಸಲ ಉದುರಿಸೋ ಬದ್ಲಿ 2 ಸಲ ಉದುರಿಸ್ತೀನಿ. ಯಾಕಂದ್ರ ಇನ್ನೊಂದ್ಸಲ ನಮ್ ರೂಮಿಗೆ ಬಂದು ಅಣ್ಣ ಉಂಡ್ರಿ ಬಂದು ಕರ್ಕೊಂಡೆಲ್ಲ ಇಲ್ಲ. ಅಣ್ಣ ಏನಂದ, ಜರ ಸ್ಪೈಸಿ ಮಾಡ್ಲಾರ ಅವ್ಲೆ, ಹಂಗೂ ಸ್ಪೈಸಿ ಮಾಡ್ಬೇಕಂದ್ರ ನೆನ್ಪಿರ್ಬೇಕು ನೋಡಿ ಜೀವನದಾಗ ಅಂದ. ಭಯ 8 ಮೆಣಸಿನ್ಕಾಯಿ ಹಾಕಿ 8 ತುತ್ತಿಂದ ಹೊಟ್ಟೆ ಅದನ್ನ 2 ತುತ್ತಿಗೆ ಸಾಕು ಬಿಡು ಅಂತೇಳಿ ಬಟಾಣಿ ಆರಿಸ್ಲತ್ತಾನ. ಬಟಾಣಿ ತಿಲ್ಲಕ್ ತಿಂತಾನ ಅದ್ರೊಳಗ. ಅದು ಇನ್ನ ಅರ್ಧಕ್ಕಿಂತ ಹೆಚ್ಚಿಗೆ ರೈಸ್ ಅಲ್ಲೇ ಉಳಿದು. ಬ್ರೇಕ್ಫಾಸ್ಟ್ ಇಸ್ ಸಾರ್ಟೆಡ್. ಒಂದು ಫ್ಲಾಟ್ ಕಲ್ತ್ಕೊಣ ಮಾಡ್ತಾರ. ಫ್ಲಾಟ್ ಬರ್ರಪ್ಪ, ಹೇಳು, ತೋರ್ಸ್ತೀನಿ. ಕಾಲ್ ತೋರ್ಸು. ನಂದು ಕಾಲ್ thickness is this much guys. ಓಕೆ, ನಂದು thickness ಇಷ್ಟ ನೋಡ್ರಪ್ಪ. ಎಲ್ಲೋ ಗುಬ್ಬಿ ಹಾರಿಸಿದಿ, ಗುಬ್ಬಿ ಹಾರೋಯ್ತು ಒಂದು 2 ಸಲ. ಗಾಯ್ಸ್ ನಂದು ನೋಡಪ್ಪ, ಸರಿ ಒಳ್ಳೆ ತಲೆ ಮಾಡಿ ನಿಮ್ಮ ಅಸಲಿ ಕ್ಯಾಪ್ಚರ್ ಇತ್ತು. ಅಸಲಿ ಅಂತಾರಣ ಏವಿಯೇಷನ್. ನನಗೈತೆ ಸ್ಕಿಲ್ಲು. ನೀನ್ ನೋಡಿ 4 ಭಾಳ ಅಂದ್ರೆ ಐ ಲವ್ ಅಂಕುಶ್. ಇದೇ ಮಾತಿಗೆ ಅಂಕ ಕಮೆಂಟ್ ಹಾಕ. ಫಸ್ಟ್ ನನ್ನ ಮುಖ ತೋರಿಸುತ್ತೀನಿ ಅವ್ರೀಗ. ಹಲೋ ಗೈಸ್, ಕಮೆಂಟ್ ಹೂ ಈಸ್ ವಿನ್ನರ್. ಪ್ರಯಾಣ ಮುಕ್ತಾಯಗೊಂಡಿದೆ ಇವಾಗ. ಈಗ ಇದಕ್ಕೆ ಸಂಕ್ರಾಂತಿ ಕರಿ ಜಳಕ ಅಂತಾರ. ಅದ್ರ ಸಂಬಂಧ ಕರ್ಕೊಂಡ್ ಬಂದೆ. ಕರಿ ಯಾಕಂತಾರ ಇದಕ್ಕ? ಕರಿ ಅದಕ್ಕಂತಂದ್ರ ಅವ್ರು ಆದರ್ಶನ ಪೂರ್ವಜರು ನೇಮಿಂಗ್ ಕನ್ವೆನ್ಷನ್ ಮಾಡ್ರಿ ಅದಕ್ಕೆ. ಅದೇ ಇದಕ್ಕೊಂದು ನೀ ಕಮೆಂಟ್ ಹಾಕಿಗ. ಕರಿ ಬೈ ನಮಗೂ ಗೊತ್ತಿಲ್ವ ಅದಕ್ಕೇನೋ. ನಮ್ಮ ಅಜ್ಜಾರ ಕಾಲದವ್ರು ಏನ್ರ ಇಟ್ಟಿರ್ತಾರ, ನಮ್ಗೆ ಗೊತ್ತಿಲ್ಲ. ಈಗ ನೋಡ್ರಪ್ಪ, ನಾ ಒಂದು ಮಟ್ಟಕ್ಕೆ ಬಂದೀನಿ ಈಗ. ಇಲ್ಲಾಂದ್ರೆ ಯಾರು ಈಕ್ವಲ್ ನಾವು ಈಗ ಈಕ್ವಲ್ ಆಗಿವಿ. ಈಗ ತೋರಿಸ್ತೀನಿ ಎಷ್ಟು ಕಮ್ಮಿ ಆಗಿರ್ತೀನಿ ಈಗ. ಇಲ್ಲ ನೋಡ್ರಿ, ಈಗ ಎಷ್ಟು ಹೈಟ್ ಇರ್ಬೇಕು ನೋಡೋ. ನಾನೇ 5.59 ಇದ್ದೀನಿ.
ಅಣ್ಣ ಮುಟ್ಟ್ಯಾನ ಮುಗಲಿಗೆ ಟ್ರಾವಲ್ ಎಲ್ಲೇ ಹೋದ್ರು ಬಿ ಮ್ಯಾಂಡೇಟ್ರಿ ಅದು ಹಸಿವಾಗ್ಯದ ಬೈ ಈಗ ಸ್ವಿಮ್ಮಿಂಗ್ ಹೊಡೆದು ನೋಡ್ರಿ ಅವ್ನು ಚಿತ್ತ ನೋಡ್ರಿ ಹಿಂಗೆ ಬರ್ಬೇಕು ಹಾಟ್ರ ಆಫೀಸ್ ಎಲ್ಲ ಹಾಟ್ರ ಮುಂಜಾನೆ ಎದ್ಬೇಕು 6 ಕೇಳ್ಬೇಕು ಹಿಂಗೆ ಹೊಂಟು ಬಿಡ್ಬೇಕು ನೋಡಿ ಅಬ್ಯಾ ವಾಲ್ ಅನ್ಲತ್ತಿದ್ನಿ ಅಬ್ಯಾ ವಾಲ್ ಅನ್ಲತ್ತಿದ್ನು ಅಬ್ಯಾ ಮುಂಜಾನೆ 6ಕ್ಕೆ ಹೋರ್ಲಿ 11 ತನಕ ಮಕ್ಕೋತೀನಿ ಅಂತ ಕೂತಾನ ಅಣ್ಣ ನಾವು ಬಂದಿ ನೋಡಪ್ಪ ಗುಡಿಗೆ ಇದು ಮುಗಿಸಿ ಸ್ನಾನ ಮುಗಿಸಿ ಯಾಕಂದ್ರೆ ಅಣ್ಣ ಅಂದಿದ್ರು ಗುಡಿಗೆ ಹೋಗಮಂತ ಹೇಳಿ ಅದಕ್ಕೆ ಗುಡಿ ನಮಸ್ಕಾರ ಮಾಡಿ ಶಿವ ಅದರ ಎಲ್ಲ ಅದರ ಋಷಿ ಮುನಿ ಅದರ ಇರ್ಲಿ ಆಯ್ತು ತಿಳಿಯವಲ್ದಾಗ ಹಾಂ ಇಡ್ಲಿ ವಡ ಮಿಲ್ಲೆಟ್ ಬಿಸಿಬೇಳೆ ಬಾತ್. ಮಿಲ್ಲೆಟ್ ಏನು ಅಣ್ಣ ಮಿಲ್ಲೆಟ್ ಅಂದ್ರೆ ಸಿರಿಧಾನ್ಯ ಅಲ್ಲೇ. ಹಾಂ ಸಿರಿಧಾನ್ಯ 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 ಅಂದ್ರೆ ಅಣ್ಣ ಕೇಳ ಅಣ್ಣ ಮಿಲ್ಲೆಟ್ ಅಂದ್ರೆ ಸಿರಿಧಾನ್ಯ. ಸಿರಿಧಾನ್ಯ ಅಂದ್ರೆ ಪ್ರೋಟೀನ್ ಬರುತ್ತಲ್ಲ, ಹಾಂ ಪ್ರೋಟೀನ್ ಅಲ್ಲೇ ಅಲ್ಲಿ ಹಾಕಿರೋ ಹಂಗೈತೆ ಬೇ ಮಿಲ್ಲೆಟ ಎಷ್ಟು ರೂಪಾಯಿ ಅದಕ್ಕೆ ಬಾಳಿಲ್ಲ. ಅಲ್ಲ ಎಷ್ಟು ರೂಪಾಯಿ 80 ರೂಪಾಯಿ ಅವಾಗ ಗಾಬ್ರಿ ಅದು ಬೂಂದಿ ತಿನ್ನೋದಲ್ಲ ಬಿಸಿಬೇಳೆ ಬಾತ್ ತಿನ್ನೋ ಚಲೋ ಐತೆ. ಚಿತ್ತ ಇಡ್ಲಿ ವಡ ನೋಡಮ್ಮ ಈಗ ಇಡ್ಲಿನ ಡಿಪ್ ಹೇಳಿಲ್ಲ ಅವ್ನು ಡಿಪ್ ಕೊಟ್ಬಿಟ್ಟಾನ ಚಂದ ಡಿಪ್ ಹೇಳಿರಲ್ಲ ಅವನಿಗೆ ಯಾರಿಲ್ಲ ಮತ್ತೆ ಕಂಪ್ಲೀಟ್ ಇಡ್ಲಿ ವಡ ನೋಡಪ್ಪ. ಅದು ನಿನ್ನ ಮುಖ ನೋಡಿ ಹಾಕಿಬ್ರು ಹಾಕಿಲ್ಲ. ಸಾಂಬಾರ್ ಜಿತ್ತೈತಿ ಜನ್ಜಿ ಜನ್ ಅಲ್ಪ ಜನ್ ಬೀಟಾ. ಜನ್ ಜಿ ಯಾರಿಗೆ ಜನ್ಜಿ ನಾವು ಹ್ಞೂ ನಮ್ಮ ನೆಕ್ಸ್ಟ್ ಬರೋರು ಜನ್ ಅಲ್ಪ ಅದ್ರ ನೆಕ್ಸ್ಟ್ ಬಿಟ್ಟ. ನಾನು ಇನ್ಸ್ಟಾಗ್ರಾಮ್ ಬ್ಯಾನ್ ಆಗೈತಲ್ಲ ಅವ್ರಿಗೆ ಏನಂತ ನನ್ಗೆ ಕೇಳ್ತಾನೆ. ಈ ಜಂಜಿನೇ ಹೊಟ್ಟಿವಿ ಗಂಜಿ ಮೆಂಟಾಲಿಟಿ ಅದ ಒಬ್ಬರೊಬ್ಬರು ಇರ್ತಾರೆ ಗೊತ್ತಾ ರುಷಾ ವಾಟ್ ಬ್ರೋ ಯು ಶೂಯಿಂಗ್ ಸೋ ಮಚ್ ಕಾಕ್ ಬ್ರೋ ಯು ಕಮ್ ಟು ಗಾಂಧಿನಗರ್ ಬ್ರೋ ಅಲ್ಲಿ ಶೋ ಅಂತಾರಲ್ಲ ಅವ್ರಿಗೆ. ಹಾಂ ಮೊದಲ ಝೀಗ ಜಡ್ ಅಂತಿದ್ದಿಲ್ಲ ನಾ ಜಡ್ ಅಂತಿದ್ನ ನಾನು ಜಡ್ಡ ಅಂತಿದ್ದೆ. ನಂಗೆ ಝೀ ಗೊತ್ತಿಲ್ಲ ಆ ಜಿ ಅಂದ್ರೆ ಜಿ ಅನ್ಕೊಂಡಿದ್ದೆ. ಹ್ಞೂ ಜನ್ಜಿ ಅಲ್ಲ ಜನ್ ಜಡ್ ಅಂತಿದ್ದೆ ನಾನು. ಜನ್ ಜಡ್ಡೆ ಅದು ಇದಕ್ಕೆ ಝೀ ಅಂತಾರ ಝೀ ಅದು ಜಿ ಅಲ್ಲ ಝೀ ನಾ ಜಡ್ಡೆ ಅಂತಿದ್ದ ಪೆಲೆ ಒಂದು ದಿವ್ಸ ಅಂಕೆ ಹೇಳ್ದನಪ್ಪ ಅದು ಜಡ್ ಅಲ್ಲೇ ಜಿ ಬಿ ಅಲ್ಲ ಝೀ ಅಂದನಪ್ಪ ಏನು ಹೇಳತ್ತಿ ಹೋಣ ಅಂದನ ಇನ್ನೊಂದು ಏನು ಮತ್ತೊಂದು ಬಿಸಿಬೇಳೆ ಬಿಸಿಬೇಳೆ ಬಾ. ಬಿಸಿಬೇಳೆಗೆ ಹಚ್ಚಿ ಹೊಡೆದ್ಬಿಡಮ್ ಮಧ್ಯಾಹ್ನ ತನಕ ಪುರ್ಸೋದು ಸಂಜೆ ತನಕ ಪುರ್ಸೋದು ಈಗ ಮಂದು ಊಟ ಮಾಡ್ತೀವಿ ಮತ್ತೆ ಹಚ್ತೀನಿ ನಾನು